ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆಯ ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಯಾರು ಸಿಎಂ ಆಗ್ತಾರೆ? ಇದು ಕುತೂಹಲದ ಪ್ರಶ್ನೆಯಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆಯ ಗುಸುಗುಸು ಚರ್ಚೆಗಳು. ಬಂಗಾಳದಲ್ಲಿ ಯಾರಾಗ್ತಾರೆ ಮುಖ್ಯಮಂತ್ರಿ? ಈಗ ಸಿಎಂ ರೇಸ್ನಲ್ಲಿದ್ದಾರೆ ಸುವೇಂದು ಅಧಿಕಾರಿ ಅವರು. ಬಿಜೆಪಿ ಗೆಲುವಿನಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಈ ನಿಟ್ಟಿನಲ್ಲಿ ಬರೋಬ್ಬರಿಯಾಗಿ 203 ಸ್ಥಾನಗಳನ್ನ ಗೆದ್ದಿದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿ 200ರ ಗಡಿಯನ್ನೇ ದಾಟಿಬಿಟ್ಟಿದ್ದಾರೆ. ಬಹಳ ದೊಡ್ಡ ಮಟ್ಟದ ಗೆಲುವು ಇದು ಬಿಜೆಪಿಗೆ. ಬಟ್ ಇನ್ನೂ ಕೂಡ ಯಾರು ಮುಖ್ಯಮಂತ್ರಿ ಅನ್ನೋದು ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ತೆರೆಮರೆಯಲ್ಲಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಬಿಜೆಪಿ ಹಾಕ್ತಿದೆ. ಒಂದು ಭದ್ರವಾದಂತ ಆಡಳಿತ ಬೇಕು, ನಮ್ಮವರು ಬೇಕು ಅನ್ನೋ ಲೆಕ್ಕಾಚಾರ. ಬಟ್ ಯಾರು ಸಿಎಂ ಆಗ್ತಾರೆ ಅನ್ನುವ ಪ್ರಶ್ನೆ ಬಂದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಮೊದಲಿಗೆ ಬರುವಂತ ಹೆಸರು ಕೇಳಿದ್ರೆ ಅದು ಸುವೇಂದು ಅಧಿಕಾರಿ. ಯಾಕಂತಂದ್ರೆ ಸುದೀರ್ಘವಾಗಿ ಕಮಲ ಅರಳೋದಕ್ಕೆ ಸಂಘಟನೆಯ ಕೆಲಸ, ಪಕ್ಷವನ್ನ ಬಲಪಡಿಸಿದ್ದು, ಬಿಜೆಪಿಯ ದೊಡ್ಡ ಮುಖವಾಗಿ ಹೊರಹೊಮ್ಮಿದ್ದು ಅಂತಂದ್ರೆ ಅದು ಸುವೇಂದು ಅಧಿಕಾರಿಯವರು. ಆ ನಿಟ್ಟಿನಲ್ಲಿ ಯಾರಿಗೆ ಅಧಿಕಾರವನ್ನ ಕೊಡಬೇಕು ಅಂತ ಬಿಜೆಪಿ ಈಗ ಲೆಕ್ಕಾಚಾರ ಹಾಕ್ತಿದೆ. ಯಾಕಂತಂದ್ರೆ ಗೆಲುವಿನಲ್ಲಿ ಸುವೇಂದು ಅಧಿಕಾರಿಯವರ ಪಾತ್ರ ಇದೆಯಲ್ಲ, ಇದು ಬಹಳ ದೊಡ್ಡದು. ಹಾಗಾಗಿ ಬಹುತೇಕ ಅವರನ್ನೇ ಸಿಎಂ ಆಗಿ ಬಿಜೆಪಿ ಆಯ್ಕೆ ಮಾಡೋದು ಖಚಿತವಾದಂತೆ ಕಾಣಿಸ್ತಿದೆ. ಇದೇ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಸಭೆ ಆಗುತ್ತೆ. ಕೆಲವು ಕ್ಷಣಗಳಲ್ಲಿ ಆ ಒಂದು ಮೀಟಿಂಗ್ ನಡೆಯುತ್ತೆ. ಸಿಎಂ ಆಯ್ಕೆ, ಯಾರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಬೇಕು, ಪ್ರಬಲವಾದಂತ ಮಂತ್ರಿ ಮಂಡಲವನ್ನ ಹೇಗೆ ರಚನೆ ಮಾಡಬೇಕು, ಯಾರ್ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಯಾಕಂದ್ರೆ ಬಲಿಷ್ಠವಾಗಿರಬೇಕು. ದೀದಿಯ 15 ವರ್ಷದ ಸುದೀರ್ಘ ರಾಜಕೀಯಕ್ಕೆ ಅಂತಿಮ ಮಳೆಯನ್ನ ಹೊಡೆದು ಕಮಲ ಇವತ್ತು ಪಶ್ಚಿಮ ಬಂಗಾಳದಲ್ಲಿದೆ. ಹೊಸ ಭರವಸೆಯ ಒಂದಿಷ್ಟು ಸೂಚನೆಗಳನ್ನ ಬಿಜೆಪಿ ಕೊಡ್ತಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ಏನು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ನಿತಿನ್ ನಬೀನ್ ಅವರೆಲ್ಲರ ಜೊತೆ ಒಂದು ಚರ್ಚೆಯನ್ನ ಮಾಡಿ ಕೆಲವು ಕ್ಷಣದಲ್ಲಿ ಬಿಜೆಪಿಯ ಹೈ ವೋಲ್ಟೇಜ್ ಮೀಟಿಂಗ್ಸ್ ಆಗುತ್ತೆ. ಆ ಮೀಟಿಂಗ್ನ ನಂತರ ಯಾರು ಸಿಎಂ ಅನ್ನೋದು ಘೋಷಣೆಯಾಗುತ್ತೆ. ಬಹುತೇಕ ಸುವೇಂದು ಅಧಿಕಾರಿಯವರಿಗೆ ಪಟ್ಟವನ್ನ ಕಟ್ತಾರೆ ಅನ್ನುವಂತ ಸೂಚನೆ ಕೂಡ ಬಿಜೆಪಿ ವಲಯದಿಂದ ಲಭ್ಯವಾಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.